ಲೋ ಸುಮ್ಮನೆ ಇರಪ್ಪ ಆಯ್ತು ಕಣ್ಣಿನ್ಲೇ ತೀಕಾ ಉರ್ಸ್ಬೇಡ್ರಿ ಸಿಮ್ಮೀರ್ ಆಯಿತು. ಓಹ್ ನಡ್ರಿ ಹೋಗೋಣ ಅಂದ್ರ ಅವ್ರು ಇನ್ನೂ ಬತ್ತಲ್ಲ ಕಡೆ ನಡಿ ಅವ್ರು ಇನ್ನೂ ಅವ್ರ ಟೀಮ್ ಬರ್ಬೇಕು. ಅವರು ಕುದುರೆ ಮುಖ ಅದೇ ಕುದುರೆ ಮುಖ ಹೋಗ್ಬಿಟ್ಟು ಜುಟ್ಟ ಇಟ್ಕೊಂಡು ಕುದುರೆದ ಏನು ಬೇಕಾಯ್ತದೆ. ಲೋ ಇಲ್ಲೇ ಇಷ್ಟು ಇನ್ನು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಬಿಸಿಲೆ ಘಾಟಲ್ಲಿ ತಿಕ್ಕನೆ ಉರ್ದೋಯ್ತದೆ ಸೀರಿಯಸ್ಸಾಗೆ. ಯಪ್ಪ ನಾನೇನು ಮಾಡಲಿ. ಮಾಮೂಲಿ ಇವಾಗ ಬರೋದು ಬಂದ್ಬಿಟ್ಟಿದ್ದೀವಿ. ಕಳಸ ಹೊರನಾಡು ನೋಡ್ಕೊಂಡು ಶಿಸ್ತಾಗೆ ಧರ್ಮಸ್ಥಳ ಇದೆ ಅಲ್ಲಿ ರಾಣಿಜೇರಿ ಅಂತ ಒಂದು ಐತಲ್ಲ ಆಫ್ ರೋಡು, ಅದೊಂದು ಮಾಡ್ಕೊಂಡು ಧರ್ಮಸ್ಥಳ ಹೋಗಿ ಅಲ್ಲಿಂದ ಕುಕ್ಕೆ ಇಲ್ಲ ಫಸ್ಟು, ಆಮೇಲೆ ಸೌತಡ್ಗಿಂದ ಕುಕ್ಕೆ ಹೊಡ್ಕೊಂಬಿಟ್ಟು ಡೈರೆಕ್ಟ್ ಊರು. ಇನ್ನೆಲ್ಲೂ ಹೋಗಲ್ಲ, ಇಲ್ಲೇ 10-12 ಆಗೋದು ಜೀವನ. ಗೈಸ್ ಫೈನಲ್ಲಿ ಕಳಸ ಬಂದಿದ್ದೀವಿ. ದಕ್ಷಿಣ ಕಾಶಿ ಶ್ರೀ ಕಲಾಶೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಂಡು ರಿಟರ್ನ್ ಇಲ್ಲೇ 1-2-3 ಪ್ಲೇಸ್ಗಳಿದೆಯಂತೆ, ಅದೆಲ್ಲ ಮುಗಿಸ್ಕೊಂಡು ಹೋಗೋದು. ಇದೆ ಮೇನ್ ದೇವಸ್ಥಾನ ಕಳಿಸ್ತದ್ದು. ಚೆನ್ನಾಗೈತೆ, ಪೀಸ್ಫುಲ್ಲಾಗೈತೆ. ನೋಡ್ಲಿಕ್ಕೆ ಸಖತ್ತಾಗೈತೆ ದೇವಸ್ಥಾನ, ಮಸ್ತ್. ಅಲ್ಲಿ ನೋಡ್ರಿ ಕಾಣಿಸ್ತೈತಾ ಬೆಟ್ಟದಲ್ಲಿ, ಅಲ್ಲಿಂದ ಬರ್ತೈತೆ ಈ ಕಡೆ. ಇಲ್ಲೊಂದು ಸ್ವಲ್ಪ ಮೈ ಮೇಲೆ ನನಿತೈತೆ ನೋಡ್ರಿ, ಕಾಣಿಸ್ತೈತಾ? ಇವಾಗ ಕಾಣಿಸ್ತಾ ಇರಬೇಕು, ಕರೆಕ್ಟ್ ಬರ್ತೈತೆ. ಗೈಸ್ ಜೋರಾಗಿ ಬಂತು ಮಳೆ ಜೋರಾಗಿ ಬಂತು. ಇದು ಆ್ಯಕ್ಚುಲಿ ಬೇಕಾಗಿದ್ದು. ನಮ್ಮ 10 ನಿಮಿಷ ಗಂಟ ಉರ್ಸಾಕ್ಬಿಟ್ಟ ನನಗೆ ಮಚ್ಚ. ನೋಡ್ಕ ಮಚ್ಚ, ಬಂತು ಮಚ್ಚ ಕರೆಕ್ಟಾಗಿ ಮಳೆ. ಇಷ್ಟೊತ್ತು ಗಂಟ ನೀವು ಉರ್ಸಿದಲ್ಲ, ಇನ್ಮೇಲೆ ನಾನು ಉರ್ಸ್ತೀನಿ. ಮಳೆ ಬಂದಿದೆ. ಅದು ಎಲ್ಲಿ? ಕಳಸದಲ್ಲಿ. ಅದು ತೂಗು ಸೇತುವೆ ಮೇಲೆ. ವಾವ್, ನೈಸ್. ಬ್ರೋ ಬನ್ನಿ ನೋಡ್ರಿ, ಏನೇ ಮಾಡಿದ್ರು ಇವ್ನ ಫೋಟೋ ಮಾತ್ರ ನೆಟ್ಟು ಬರ್ತಲ್ಲ. ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀವಿ, ಹಿಂಗಾಡಿ ತೆಗಿತ್ಲೇ ಇದ್ದೀವಿ. ಹಳ್ಳ ಆಡ್ತಾ ಇಲ್ಲ ಅವ್ನ ಫೋಟೋ ನೀಟಾಗಂತೂ ಬರ್ತಿಲ್ಲ. ಇಲ್ಲೊಂದು ಮದಗಜ ಬರ್ತೈತೆ, ಮದಗಜ ಆನೆ ಮರಿ, ಕರಿ ಆನೆ ಮರಿ, ಕರಿಯಾನೆ ಅದು. ಬಿಳಿ ಆನೆಗಳು ಬೇರೆ ಬರ್ತವೆ, ಇಲ್ಲ ಇದು ಕರಿಯಾನೆ. ಹೋಗಲೇ ಅನ್ಕೊಂಡೆ ಹೊಡಿತೀನಿ ಗಾಡಿನ. ಡಿಚ್ಚಿಕರು ಗುರು. ನಮ್ಮ ಕಷ್ಟ ನೋಡೋಕ್ಕಾಗ್ದೇ ಮಳ್ರಾಯಿಂಗ್ ಕನಿಕರ ಬಂದು ಸ್ವಲ್ಪ ನೇರ ಮಳೆ ಅನಿಸ್ತದೆ ಗುರು. ಸೀರಿಯಸ್ ಆಗಿ ಕಾಣಿಸ್ತೈತಾ ಮಚ್ಚ? ನೋಡಕ್ಕ ಬಂತು, ನೀನು ದೇಗುಸ್ತಿದ್ಯಲ್ಲ, ಬಂತು ಮಳೆ ಬಂತು. ಕೆರೆಸ್ತಾ ಇದ್ದೀವಿ, ಇನ್ನೇನಾರು ಆಫ್ ರೋಡ್ಗೆ ಹೋಗ್ಬಿಟ್ರೆ ಇನ್ನು ಕೆಲಸ ಮಾಡ್ತಿದ್ದೀನಿ ನೀನು. ಏನು ಆಫ್ ರೋಡ್ ಮಾಡ್ತಾನಂತ ಗೈಸ್ ಇವನು. ಇದು ಯಾವುದೋ ಸಣ್ಣ ರೋಡು, ಇಲ್ಲೇ ಕೆಲಸ ಕೂತವನೆ. ಇನ್ನು ಬೇರೆ ಕಡೆ ಹೋದ್ರೆ ಆಫ್ ರೋಡ್ಗೆ ಏನು ಮಾಡ್ತಾನಂತ ಗೊತ್ತಿಲ್ಲ ಗುರು, ಗೊತ್ತಿಲ್ಲ. ಅಂತೂ ಇಂತೂ ನಾನು ಏನು ದೇವರಲ್ಲಿ ಬೇಡ್ಕೊಂಡೆ, ಹಂಗೆ ಮಳೆ ಬಂತು ಚೆನ್ನಾಗೆ.
ಈಗ ಒಂದು ಲೆಕ್ಕಾಚಾರಕ್ಕೆ ಮನಸ್ಸು ಖುಷಿ ಬಂತು. ರೈನ್ ಜಾಕೆಟ್ ತಗೊಂಡಿರಲಿಲ್ಲ, ಇಲ್ಲೇ ಹೋಗಿ ಒಂದು 200 ರೂಪಾಯಿದು ಒಳ್ಳೆ ಕ್ವಾಲಿಟಿ ಇರೋದ ನೋಡಿ ಎತ್ಕೊಂಡ್ಬಿಡ್ತೀನಿ. ಚಲಿ ಇಲ್ಲಿ ಹೊರ್ನಾಡಲ್ಲೇ ಸಿಗುತ್ತೆ ಅನ್ಕೋತೀನಿ ರೈನ್ ಕವರು. ಬೇಕು ಇಲ್ಲಿಂದ ಏನಾರ ಮಳೆ ಬಂತು ಅಂತ ಅಂದರೆ ಸುಮ್ಮನೆ ಅರ್ಧ 12 ಆಗುತ್ತೆ ಜೀವನ. ಇಲ್ಲಿದೆ, ಇದು ಚೆನ್ನಾಗಿಲ್ಲ, ಒಳ್ಳೆ ಕ್ವಾಲಿಟಿ ಎತ್ಕೋಬೇಕು. ಒಂದು ಸತಿ ಭಯ ಪಡಿಸಿಲ್ಲ ಸ್ವಾಮಿ. ಇಲ್ಲಿದೆ ಅನ್ಕೊತೀನಿ. ರೈನ್ ಕವರ್ ಇದೆಯಾ? ರೈನ್ ಕವರ್ ಹಾಂ, ಅಷ್ಟೇ ಮುಗೀತು. ಇದಲ್ಲೋ ಹಿಂಗೆ ಹಾಕ್ರಲ್ಲೋ, ನಾನು ಹಿಂಗೆ ಬಗ್ಗಕ್ಕಾಗಲ್ಲಲ್ಲೋ. ಗೈಸ್ ಇಲ್ಲಿ ರೈನ್ ಕೋಟ್ ತಗೊಂಡು 700 ರೂಪಾಯಿ ಹೇಳಿದ್ರು ಫೈನಲಾಗೆ. ಹಾಂ, ನಮ್ಮ ಕಾಳಿಂಗ್ ಅವರು 550 ರೂಪಾಯಿಗೆ ಡೀಲ್ ಮಾಡಿದ್ರು. ಬೇಕು ಅಂದರೆ ಇಲ್ಲಿ ಬಂದು ಕಳ್ಸದಲ್ಲಿ ತಗೊಬೋದು. ಚೆನ್ನಾಗಿದೆ ಬಟ್ಟೆಗಳು. ಮತ್ತು ನಮ್ಮ ಇವರು ಒಂದು 100 ರೂಪಾಯಿದಾ? ಹಾಂ, 100 ರೂಪಾಯಿದು ಒಂದು ಇದು ತಗೊಂಡ್ರು. ಮಳೆ ಬರಲ್ಲ ಅಂತ, ಚೆನ್ನಾಗೇ ಬರ್ತೈತಲ್ಲ ಮಳೆ. ದೇವಸ್ಥಾನ ಇದೆ, ದೇವಸ್ಥಾನದಿಂದ ಒಂದು 50 ಮೀಟರ್ ಅಷ್ಟೇ ಕಾಣಿಸುತ್ತಲ್ಲ ಈ ಅಂಗಡಿಲಿ. ಒಳ್ಳೆ ಚೆನ್ನಾಗೈತೆ ಬಟ್ಟೆ, ರೈನ್ ಕೋಟು ಸಖತ್ತಾಗೈತೆ. ತಗೊಬೋದು, ಫುಲ್ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ. ಕಡಿಮೆಲಿ ಡೀಲ್ ಮಾಡ್ಕೊಳ್ರಿ. ಮಳೆ ಬರಲ್ಲ ಅಂದ್ಕೊಂಡಿದ್ದು, ಕೊನೆಗೆ ದೇವ್ರಲ್ಲಿ ಕೇಳ್ಕೊಂಡೆ ಕಳ್ಸದಲ್ಲಿ. ಅಯ್ಯೋ ನಮ್ಮ ಕೈಲಿ ಆಯ್ತಲ್ಲಪ್ಪೋ, ಹಣ್ಣು ಸುಟ್ಟು ಬೆಕ್ಕು ಥರ ಆಗ್ಬಿಟ್ಟೈತೆ, ಹೆಂಗಾರ ಮಾಡಿ ಬರ್ಸಪ್ಪ ಮಳೆ ಅಂತವ. ಚೆನ್ನಾಗೇ ಬತ್ತೈತೆ ಗುರು ಈಗ ಮಳೆ. ಅಂತೂ ಇಂತೂ ರೈನ್ ಕೋಟ್ ತಗೊಳ್ಳೋದು ಬೇಡ ಅಂತ ಡಿಸೈಡ್ ಆಗಿದ್ದೆ, ಕೊನೆಗೂ ತಗೊಂಬಿಟ್ಟೆ. ಚೆನ್ನಾಗೈತೆ ಒಂಥರ ಫೀಲ್. ಈಗ ಮಸ್ತ್ ಫೀಲ್ ಬರ್ತೈತೆ ಮಾತ್ರ. ನಮ್ಮ ಕಾಳಿಂಗ್ ಅವರು ಮುಂದೆ ಕೆಚ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ನಡೀರಿ. ಒಡ್ಡಿ ಮಗಂತೂ ಕಾಲು ಸರಿಯಾಗಿ ಹೊಡಿತು ಗುರು. ಕಿಕ್ಕರು ನಮ್ಮ ಆನೆ ಸ್ವಲ್ಪ ಹೋಗ್ಬಿಟ್ಟೈತೆ, ಅದರಿಂದ ಕಿಕ್ಕೆ ಮಾಡಬೇಕು, ಇಲ್ಲ ಅಂದರೆ ಸ್ಟಾರ್ಟ್ ಆಗಲ್ಲ ಗಾಡಿ. ಸೊ ಅದರಿಂದ ಹೊಡಿಯೋಣಂತ ಹೋದೆ, ಸ್ಲಿಪ್ ಆಯಿತು, ಶೂ ಲಪ್ ನೋಡಿತ್ತು. ಅಲ್ಲಿ ರೂಮ್ಗೆ ಹೋಗಿ ನೋಡ್ಕೊಬೇಕು ಏನಾಗೈತೆ ಅಂತವ. ಮಸ್ತಾಗೆ ಬರ್ತೈತೆ ಮಳೆ ಮಾತ್ರ. ಹೆಂಗೆ ಬರ್ತೈತೆ ನೋಡ್ರಿ ಮಳೆ ಮಾತ್ರ, ಬೇರೆ ಲೆವೆಲಾಗ ಬರ್ತೈತೆ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಕೊನೆಗೂ ನೆಂದ್ಬಿಟ್ಟು ಖುಷಿ ಆಯ್ತೈತೆ. ಹೆವಿ ಅಂದರೆ ಹೆವಿ ಖುಷಿ. ಇದು ಅಸಲಿ ರೈಡು, ಮಾನ್ಸೂನ್ ರೈಡು ಅಂದರೆ ಇದು ಅಸಲಿ ಪೈಸಾ ವಸೂಲು. ಬಂದಿದ್ದಕ್ಕೂ ಸ್ವಲ್ಪ ಥರ ನೆನ್ನಲ್ಲ ಅನ್ನೋ ಖುಷಿ, ಸ್ಯಾಟಿಸ್ಫ್ಯಾಕ್ಷನು. ಹಾಂ ಹೌದು, ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಅವನ ಅಪ್ಪನ ಮಳೆ ಬರೋದೇ ಬತ್ತು, ಶೂ ಒಳಗಡೆಲ್ಲ ನೀರು ಹೋಗ್ತೈತೆ, ತಣ್ಣಗಾಗ್ತೈತೆ, ತಣ್ಣಗೆ. ಬೇರೆ ಲೆವೆಲ್ಲು. ಇದು ಅಚ್ಚಲಿ ಚೆನ್ನಾಗಿರೋದು. ಇದು ನಮ್ಮ ಕಾಳಿಂಗ ಫುಲ್ ಖುಷಿ ಆಗ್ಬಿಟ್ಟವನೇ. ಕಾಳಿಂಗ ಹೆಂಗೈತಪ್ಪ? ಬೇರೆ ಸಾಕು. ಇನ್ನೂ ಬೇಕಪ್ಪ, ಇಷ್ಟೆಲ್ಲ ಎಲ್ಲಿ ಮುಗೀತು? ಇನ್ನೂ ಬೇಕು ರಾಜು. ಇದು ಯಾರಿಗೂ ಇವನು ಕಲ್ಲಿ ರೋಡೆಲ್ಲ ಹೋಯ್ತವನೇ. ಕರೆಕ್ಟ್ ಫಾಲ್ಸ್ಗೆ ಗೈಸ್, ಫಾಲ್ಸ್ಗೆ. ಇಲ್ಲೊಂದು ಯಾವುದೋ ಒಂದು ಲೋಕಲ್ ಫಾಲ್ಸ್ ಐತಂತೆ.
ನೋಡುದ ಯಾವುದು ಅಂತ ಫಾಲ್ಸು. ಹಾಂ, ಕಿತ್ತುದ್ರಾಗೈತೆ ರೋಡ್ ಮಾತ್ರ. ಇವೆಲ್ಲ ಇದ್ದಿದ್ದೇನೆ ಬೈಕರ್ ಅಂದಮೇಲೆ ಅಡ್ವೆಂಚರ್ಗಳು. ಇವಾಗ ನಾನು ಹಾಕ್ಕೊಂಡಿದ್ದೆ. ಓ ಓ ಓ ಓ ಓ ನಮ್ಮ ಕಾಳಿಂಗಾಯಿ ಎಷ್ಟು ಸ್ಮೂತಾಗಿ ಓಡಿಸ್ತವನೆ, ಕಾಲು ಕೊಡ್ದೇನೆ. ಬಾಬಾ ಐ ಏ ಏ ಏ ಏ ಏ ಏ ಏಯ್ ಹೆಂಗೈತಪ್ಪ, ಸೂಪರು. ಇದೇ ಬೇಕಾಗಿರೋದು ದಡಿಯಪ್ಪ. ಗೈಸ್ ಇದು ಯಾವುದು ಗೊತ್ತಿಲ್ಲ ರಿವರು, ನಿಮ್ಗೇನಾರು ಗೊತ್ತಿತ್ತು ಅಂದರೆ ನಾನು ಕಮೆಂಟ್ ಮಾಡಿರಿ. ಅಲ್ಲಿ ನೋಡು ಗುರು ವ್ಯೂ, ಅದು ಬೆಟ್ಟ, ಅದು ಬೆಟ್ಟದ ಮಧ್ಯ ನದಿ ಹರ್ಕೊಂಡು ಹಿಂಗೆ ಹೋಗ್ತಿದೆ, ಹಿಂಗೆ ಬರ್ತಿಲ್ಲ, ಹಿಂಗೆ ಹೋಗ್ತಿದೆ. ಇದು ಯಾವುದು ಅಂತ ನದಿ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಕಾಳಿಂಗ ಬ್ರೋ, ನಿಮ್ಗೇನಾರ ಗೊತ್ತಾ ಇದಕ್ಕೆ ನದಿ? ಫೈನಲ್ಲಿ ಮಳೆ ಬಂತು ಕಡ, ನೋಡ 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 ನೆನ್ಕೊಂಡೆ ಬೈತಾ ಇದೀವಿಲೇ. ಆಡ್ಕೊಂತಿದ್ರಲ್ಲೇ ಏನು ಕೋದೋ ಅಂತವ. ಏನೋ ನಮ್ಮ ಮೇಲೆ ದೇವ್ರನ್ನ ಕೃಪೆ ಇತ್ತು, ಮಾಡ್ದ ಬಂಗನ ಆಯಿತು ಬಿಡು, ಸಾಕು. ಇಷ್ಟಾರ ಬಂದ್ಬಿಡ್ತಲ್ಲ ನಿಮ್ಮ ಹೊಟ್ಟೆ ಉಡ್ಸೋದಕ್ಕೆ. ಯಾವುದೋ ಫೋನ್ ಬೇರೆ ಬತ್ತೈತೆ, ನೋಡ್ತೀನಿ ಯಾರು ಅಂತವ. ಇವಾಗ ಬತ್ತೈತೆ, ಇಷ್ಟು ನೆನ್ನೆಯಿಂದನೂ ಇಲ್ಲ, ಇವತ್ತು ಮಧ್ಯಾಹ್ನ ಗಂಟು ಇರಲಿಲ್ಲ, ಇವಾಗ ಬಂತು. ಗೈಸ್ ಇಲ್ಲಿ ಸುರಾಮನೆ ಜಲಪಾತಕ್ಕೆ ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ, ಎಂಟ್ರಿ ಫೀಸ್ ತಗೊಂಡು ಹೋಗ್ಬೇಕು. ನೋಡೋದ ಹಿಂಗಿದೆ ಅಂತವ ಫಾಲ್ಸು. ನಾನು ಒಂದ್ಸತಿನೂ ನೋಡಿಲ್ಲ, ಇದೇ ಫಸ್ಟ್ ಸಲ ಬರ್ತಾ ಇರೋದು, ಅದಕ್ಕೋಸ್ಕರ ನಿಮಗೂ ತೋರಿಸುವೆ. ಇಲ್ಲೇ ನೋಡ್ಕೊಂಬಿಡಿ. ಆಫ್ ರೋಡ್ ಇದೆ, ತಾರ್ ರೋಡ್ ಇಲ್ಲ, ಆಫ್ ರೋಡ್ ಇದೆ, ಆರಾಮಾಗಿ ಹೋಗ್ಬೋದು. ಮಳೆ ಬೂದಿರೋದು ಕಾಲ ನೋಡ್ರಿ, ಹಿಂಗೆ ನಿಂತೈತೆ ನೀರು. ಇದೆ ಇವತ್ತೇ ಹಿಂಗೆ ನಿಂತಿರೋದು ನಾನು ನೋಡಿದ್ದು. ಗೈಸ್ ಫುಲ್ ಆಫ್ ರೋಡ್ ಗೈಸ್, ಸೀರಿಯಸ್ಸಾಗಿ ಫುಲ್ ಆಫ್ ರೋಡು, ಚೆನ್ನಾಗೈತೆ. ಏನಾರು ಒಂಚೂರು ಮಿಸ್ ಆಯಿತು ಅಂತ ಅಂದರೆ ಹಂಗೆ ಜಾರ್ಕೊಂಡು ಹೋಗಿರ್ತೀವಿ, ಗ್ರಿಪ್ ಸಿಗಲ್ಲ ಅಂದರೆ. ಎಲ್ಲ ಸೌಂಡ್ ಬರ್ತೈತೆ ಫಾಲ್ಸ್ತು. ಇಲ್ಲಿ ಒಂದು ಸಣ್ಣ ಜರಿ ಹರಿತೈತೆ ಗುರು. ಗಾಯ್ಸ್ ಇಲ್ಲೇ ಇರೋಂಗೈತೆ ಅಲ್ಲ, ಇಲ್ಲೇ ನಿಂತಿದ್ದಾರೆ. ಐ ಥಿಂಕ್ ಇಲ್ಲೇ ಇದೆ ಜೋಗ್ ಫಾಲ್ಸ್ ಅಲ್ಲ, ಸುರಾಮನೆ ಜಲಪಾತ. ವಾ ಹಿಂಗೈತೆ ನೋಡ್ರಿ ಪ್ಲೇಸು. ಎಲ್ಲ ಹಿಮ ಎಲ್ಲ ಕಿತ್ಕೊಂತೈತೆ. ಇವಾಗ ಮಳೆ ಯಾವಾಗ ಬಂತು ಅವಾಗ, ಫಸ್ಟು ಇರಲಿಲ್ಲ. ಹೆಂಗೈತೆ ಬ್ರೋ ವ್ಯೂ ಹೆಂಗೈತೆ? ಸೂಪರ್. ಸಮಾಧಾನ ಆಯ್ತಾ ಬ್ರೋ? ಹಾಲು ಕುಡ್ದಷ್ಟು ಸಮಾಧಾನ ಗೈಸ್. ನಮ್ಮ ಕಾಳಿಂಗ ಬ್ರೋಗೆ ಹಾಲು ಕುಡ್ದಷ್ಟು ಸಮಾಧಾನ ಆಯ್ತಂತೆ. ಚಲಿ ಹೋಗುದಾ? ಇಲ್ಲಿ ಹೋಗ್ಬೇಕು. ಇಲ್ಲಿಂದ ಇಳ್ದು ಅಲ್ಲಿ ಹೋಗ್ತಿದಾರಲ್ಲ, ಅಲ್ಲಿ ಇಳಿದು ಹೋಗ್ಬೇಕು ಕೆಳಗಡೆ. ಯಾರು ಅಲ್ಲೇ ಲೋಕಲರು ನಾಮಂಗಲದವ್ರು ಸಿಕ್ಕಿದ್ದಾರೆ ಬ್ರೋ, ಮಾತಾಡ್ತಾ ಇದ್ದಾರೆ. ಇಲ್ಲಿ ಹೋಗ್ಬೇಕು ಮೇಲ್ಗಡೆ, ಒಳ್ಳೆ ಟ್ರೆಕ್ಕಿಂಗ್ ಥರ ಮಾಡ್ಬೋದು ಗುರು. ಒಳ್ಳೆ ಟ್ರೆಕ್ಕಿಂಗ್ ಆಗ್ತೈತೆ.
ಕಾಳಿಂಗ ಅವ್ರೆ ಹೇಳ್ರಿ ಹೆಂಗೈತೆ ಅಡ್ವೆಂಚರ್ ಇಲ್ಲಿ? ಸೌಂದರ್ಯ ಸವಿತೈತಿ. ಪ್ರಕೃತಿ ಸೌಂದರ್ಯ ಚೆನ್ನಾಗಿ ಸವಿತಾ ಇದೆಯಾ? ಹುಷಾರೋ ಕಾಳಿಂಗಪ್ಪ. ಹಾ, ಕಾಲ್ಗಿಲ್ ಜಾರಗಿರ್ಬಿಟ್ಟಿಯಾ ಮತ್ತೆ? ಏ ಖಂಡಿತ ಬಿದ್ದವ್ರನ್ನ ಖಂಡಿತ ಎದುತ್ತೀನಿ ನಾನು. ಬೀಳ್ಬೇಕಷ್ಟೇ ನೀನು ಬೀಳ್ಬೇಕಷ್ಟೇ. ನೀನು ಬೀಳ್ತೀಯಾ? ಬಿಡಿ ಬ್ರೋ, ಆಯ್ತು ನಿಮ್ಗೋಸ್ಕರ ಬೀಳೋಣ. ಓಯ್ ಏನ್ ಹೇಳಿದ್ರಿ ಹೇಳು. ಅಬ್ಬಬ್ಬಾ ಏನ್ ಇವನು? ಬಿಡಿ ಬ್ರೋ. ಹಾ ಮತ್ತೆ ಸರಿ ಆಳು ಗೈಸ್. ಸಖತ್ತಾಗೈತೆ ಇಲ್ಲಿ ಟ್ರೆಕ್ಕಿಂಗು. ಒಂದು ಕಿಲೋಮೀಟರ್ ನಡಿಬೇಕು ಅನ್ಕೊಂತೀನಿ ಆಲ್ಮೋಸ್ಟ್ ಅಲ್ಲೂ. ಇವ್ರು ಬೇರೆ ಪಟಾಕಿ ಮೇಲೆ ಪಟಾಕಿ. ವಾ, ಫುಲ್ ಅಡ್ವೆಂಚರು. ಎಲ್ಲಿ ನೋಡುಗುರು ಹೆಂಗ್ ಗರಿದೈತೆ, ಮಸ್ತ ಗರಿದೈತೆ. ಅಯ್ಯೋ ಗೈಸ್, ಫಾಲ್ಸ್ ಮಾತ್ರ ಬೆಂಕಿ, ಬೇರೆ ಲೆವೆಲ್ ಆಗೈತೆ, ಬೇರೆ ಲೆವೆಲ್ಲು. ಅದ್ರದ್ದು ನಾನು ರೀಲ್ಸ್ ಹಾಕಿದ್ದೀನಿ ಸ್ಟೋರಿಗೆ, ಮಸ್ತಾಗೈತೆ. ಇದೆ ಎಂಥ ಫಾಲ್ಸ್ ಐತೆ, ಬೇರೆ ಲೆವೆಲ್ಲು. ಗಂಟ ಆಟಾಡಿ ಹತ್ತು ಸಾ ಏನು ಹತ್ತಿಸ್ಬಿಡ್ತೀನಿ ಅಂದೆ. ತಳ್ಳು ಕರೆಕ್ಟಾಗಿ ತಳ್ಳು. ಓ, ಇವಂದೇ ಹಿಂಗೆ ಅಲ್ಲಾಡ್ತೈತೆ ಅಂತಂದ್ರೆ ನಂದು ಹಚ್ಚಕ್ಕಾಗದೇ ಸುಸ್ಸು ಮಾಡ್ಕೊತವ್ರೆ.